ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ನಾನು ವ್ಲಾಗ್ನ ಮಾಡೇ ಇರಲಿಲ್ಲ. ಇವತ್ತು ಮಾಡ್ಕೊಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಅದು ಯಾಕೆ ವ್ಲಾಗ್ ಮಾಡಿರಲಿಲ್ಲ ಅಂತ ನಾನು ಕೊನೆಗೆ ನಿಮಗೆ ಹೇಳ್ತೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು, ಹಾಗಾಗಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊತಿದ್ದೀನಿ ತಿಂಡಿಗೆ. ಅದಾದಮೇಲೆ ತಿಂಡಿ ಮಾಡಾದ್ಮೇಲೆ ಮುಂದಿನ ಕೆಲಸ ಮಾಡ್ಕೋಬೇಕು. ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈಗ ತಾನೇ ನಮ್ಮ ಮನೆಯವರು ಮೀನು ತಂದಿದ್ದಾರೆ. ನರ ಮೀನು ತೊಳಿಕ್ಕೆ ಎಲ್ಲ ಅನ್ನ ಮಾಡ್ಕೊತಿದ್ದಾರೆ. ನಾನು ಸಾಂಬಾರು ಮಾಡಲ ಫ್ರೈ ಮಾಡಲ? ಸಾಂಬಾರು ಮಾಡಬೇಕಂತ ಮಾಡ್ತೀನಿ. ನಿಮಗೂ ತೋರಿಸ್ತೀನಿ ನಮ್ಮ ಕಡೆ ದಾವಣಗೆರೆ ಶೈಲಿಯಲ್ಲಿ ಹೇಗೆ ಮೀನು ಸಾಂಬಾರು ಮಾಡ್ಕೊಳೋದು ಅಂತ ಹೇಳಿ. ಅವ್ರೀಗ ಚಾಕುನ ಮಸ್ಕೋತಿದ್ದಾರೆ ಕ್ಲೀನಾಗಿ. ಅವ್ರು ತೊಳಿಲಿ ಅಷ್ಟೊತ್ತಿಗೆ ನಾವು ಚಿತ್ರಾನ್ನ ಮಾಡಿಕೊಂಡು ಆಮೇಲೆ ನಂತರ ಸಾಂಬಾರಿಗೆ ರೆಡಿ ಮಾಡ್ತೀನಿ. ಈ ಥರ ಪರ್ಕಿನ ಕ್ಲೀನಾಗಿ ತೊಳ್ಕೊಬೇಕು. ಕೆಲವರು ಮೀನು ತೊಳೆಯೋದು ಗೊತ್ತಿರಲ್ಲ. ಸಾಂಬಾರು ಮಾಡಿದಾಗ ಅಥವಾ ಫ್ರೈ ಮಾಡಿದಾಗ ಅದ್ರ ಪರ್ಕಿಗಳು ಹಾಗೆ ಬಂದುಬಿಡುತ್ತೆ. ನಮ್ಮ ಮನೆಯವ್ರು ಕ್ಲೀನಾಗಿ ತೊಳಿತಾರೆ ನೋಡಿ. ಒಂದು ಪರ್ಕಿನ ಇಲ್ದಾಗ ಈ ಥರ ಕ್ಲೀನಾಗಿ ಕೆರ್ಕೋಬೇಕು ಅದನ್ನು ಒಂದು ಚಾಕು ಸಹಾಯದಿಂದ. ಇದು ಯಾವ ಮೀನು ರೀ? ಕೊಳ್ಚ ಮೀನು ಅಂತಾರಂತೆ ನೋಡಿ. ಹುಷಾರು ಕೈ. ನಾನು ಮೀನು ಕ್ಲೀನ್ ಮಾಡ್ತೀನಿ, ಬಟ್ ಅಷ್ಟೊಂದು ನಮ್ಮ ಮನೆಯವ್ರಂಗೆ ಕ್ಲೀನ್ ಮಾಡೋಕ್ಕೆ ಬರೋಲ್ಲ. ಹಾಗೆ ಮಾಡ್ಕೊತೀನಿ. ಮತ್ತೆ ತೊಳ್ಕೊತಿದ್ದಾರೆ ನೋಡಿ. ಮತ್ತೊಂದು ಸಲ ಪರ್ಕಿನೆಲ್ಲ ತೊಳ್ಕೊತಿದ್ದಾರೆ. ನಿಮ್ಮ ಮನೆ ಕಡೆ ನಿಮ್ಮ ಮನೇಲಿ ಯಾರು ಮೀನು ತೊಳಿತಾರೆ ಅಂತ ಕಮೆಂಟ್ ಮಾಡಿ. ಅನ್ನೋದು ವಿಷಲ್ ಹೊಡಿತು. ಒಂದು ನಿಮಿಷ ಆಫ್ ಮಾಡಿಬಿಡ್ತೀನಿ. ಈ ಕಡೆ ಚಿತ್ರಾನ್ನ ಬಿಟ್ಕೊಂಡಿದ್ನಲ್ಲ, ಚಿತ್ರಾನ್ನ ಮಾಡ್ತಿದೆ. ಹಾಗೆ ಅಂಟಿನೂ ಕೂಡ ಮಾಡ್ಕೊಂಡಿದ್ದೆ. ಇದು ದೇಹಕ್ಕೆ ತುಂಬಾ ತಂಪು ಅಂತೇಳಿ ನನ್ನ ಮಗಳು ಕುಡಿತಾಳೆ ಅಂತೇಳಿ ಮಾಡಿದ್ದೀನಿ. ಇದರ ಜೊತೆ ಕಾಂಬಿನೇಷನ್ ಆಗಿ ಗುಲಾಬಿ ಮೀನು ತೊಳಿತಿರೋಕ್ಕೆ ನಮ್ಮ ಮನೇಲಿ ನೆಂಟರು ಹೋದರೆ ಬಂದುಬಿಟ್ರು. ಇವರೇ ಇವತ್ತಿನ ಮನೆ ನೆಂಟರು. ನಮ್ಮ ಮನೆ ನೆಂಟರು ನೋಡಿದ್ರೆಲ್ಲ ಹೋಗೇ ಬಿಟ್ರು. ಅವ್ರು ಯಾಕೋ ಅದ್ರ ಹೆಸರು ರಾಣಿ ಅಂತೇಳಿ ನಮ್ಮ ಮನೆ ಪಕ್ಕಕ್ಕೆ ಇರೋದು. ಇನ್ನೂ ಬರ್ತಾರೆ, ಭಾಳ ಜನ ನೆಂಟರು ಬರ್ತಾರೆ. ಪಕ್ಕದ ಮನೆ ಅಬಿಬಿ ಬರ್ತೈತಿ. ಏನೋ ಭಾಳ ಇಲ್ಲಿ ಬೀಗರಿದ್ದಾರೆ ನಮ್ಮ ಬೀಗರ, ಅವ್ರು ಕೂಡ ಬರ್ತಾರೆ. ಅವ್ರಿಗೆ ಇವತ್ತು ಸಾಂಬಾರಿದೆ. ನೆಂಟರು ಬಂದರು ನೋಡ್ರಿ. ಬರ್ರಿ ಬರ್ರಿ, ನಿಮಗೆ ಇವತ್ತೇನು ಮೀನು ಸಾಂಬಾರು. ಇಲ್ಲೊಬ್ರು ನೆಂಟರು. ಇಷ್ಟು ಹುಣಸೆಹಣ್ಣನ್ನ ನೆನೆ ಹಾಕೋತಿದ್ದೀನಿ ಸಾರಿಗಿಂತ ಮುಂಚೆ. ಕೆಲವರು ಟೊಮೊಟೊ ಹಣ್ಣು ಹಾಕೋ ಕೂಡ ಮಾಡ್ತಾರೆ, ಬಟ್ ನನಗೆ ಟೊಮೊಟೊ ಹಣ್ಣು ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಒಂದು ಸಲ ತೊಳ್ಕೊಂಡು ಆಮೇಲೆ ನೆನೆ ಹಾಕೋತೀನಿ. ಚೆನ್ನಾಗಿ ನೆನೆದಿದೆ. ಇದು ಮೀನಿನ ಮೊಟ್ಟೆ ಅಂತ ಹೇಳ್ತಾರಲ್ಲ, ಅದು ಇಷ್ಟೇ ಬಂದಿದೆ. ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಈ ಥರ ಹಾಕಿ ಈ ಥರ ಕಲಿಸ್ಕೊಳಕ್ಕೆ ಅದು ಸ್ವಲ್ಪ ಇದಾಗಲಿ ಅಂತ ಹೇಳಿ. ಈಗ ಇದನ್ನು ಹಾಕಲಿಕ್ಕೆ 2 ಗಂಟೆ ಬೆಳ್ಳುಳ್ಳಿ ತೊಗೋತಿದ್ದೀನಿ. ಸಿಪ್ಪೆ ಅಂದರೆ ಈ ಥರ ಬಿಡಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ರೇಟು ತುಂಬಾ ಹೆಚ್ಚಿಗೆ ಆಗಿದೆಲ್ವ,
ಬಡವರು ಜೀವನ ಮಾಡೋದೇ ಕಷ್ಟ ಅಂತ ಅನಿಸ್ಬಿಟ್ಟಿದೆ. ಅಷ್ಟೊಂದು ಇದು ಮಿಕ್ಸಿಗೆ ಟೊಮೊಟೊ ಹಣ್ಣು ಕೂಡ ಹಾಕಿ ಮಾಡ್ತಾರೆ, ಬಟ್ ನನಗೆ ಟೊಮೊಟೊ ಹಣ್ಣು ಹಾಕಿ ಮಾಡಲಿಕ್ಕೆ ಇಷ್ಟ ಇಲ್ಲ. ಒಂದು ಇಂಚು ಶುಂಠಿ ತೊಗೊಂಡಿನಿ, ಅದನ್ನು ಕೂಡ ಹಾಕೋತಿದ್ದೀನಿ. ಕಾಯಿ ಹೊಡಿತಿಲ್ಲ ನಾನು ಇದಕ್ಕೆ. ಶುಂಠಿಗೆ ಚೈ ಬಾಹುಬಲಿ ಜೋರಾಗಿ ಒಂದ್ಸಲ ಹೊಡಿತೀನಿ ನಾನು. ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿನ ತೊಳ್ಕೊಂಡಿದ್ದೀನಿ ನೋಡಿ, ಈಗ ಹಾಕೋತೀನಿ. ಎರಡು ರೀತಿ ಸಾಂಬಾರು ಮಾಡ್ಬೋದು. ಒಂದು ಟೊಮೊಟೊ ಹಾಕಿ ಕೂಡ ಮಾಡ್ಬೋದು, ಇನ್ನೊಂದು ಬರೀ ಹುಣಸೆಹಣ್ಣಿಂದಲೂ ಕೂಡ ಸಾಂಬಾರು ಮಾಡ್ಬೋದು. ನನಗೆ ಟೊಮೊಟೊ ಹಾಕೋದು ಇಷ್ಟ ಆಗಲ್ಲ. ಆಮೇಲೆ ಈಗ ಕೊತ್ತಂಬರಿ ಕಾಳು ಹಾಕ್ತಿದ್ದೀನಿ, ಹಾಗೆ ಒಂದಿಷ್ಟು ಚಕ್ಕೆ ಹಾಕೋತಿದ್ದೀನಿ. ಓಕೆ, 5 ಲವಂಗನ ಹಾಕೋತಿದ್ದೀನಿ, 2 ಏಲಕ್ಕಿ ಹಾಕೋತಿದ್ದೀನಿ, 4 ಮೆಣಸಿನ್ಕಾಳು ಹಾಕೋತಿದ್ದೀನಿ. ಮೆಣಸಿನ್ಕಾಳು ಹಾಕೋದ್ರಿಂದ ಜಾಸ್ತಿ ಶೀತ ಆಗೋ ಚಾನ್ಸಸ್ ಇರಲ್ಲ. ಅದು ನಮ್ಮ ಮನೆಯವ್ರಿಗೆ ಗಂಟಲು ಉರಿಯುತ್ತೆ ಅಂತ ಹೇಳಿ ನಾನು ಬರೀ 4 ಹಾಕೋತಿದ್ದೀನಿ. ಇನ್ನಷ್ಟನ್ನು ಪೇಸ್ಟ್ ಮಾಡ್ಕೊಂಬರೋಣ. ಇಟ್ಟಿನಲ್ಲ, ಅದೀಗ ಚೆನ್ನಾಗಿ ಕುದೀತಿದೆ ನೋಡಿ. ಈ ಥರ ಕುದಿಯುವಾಗ ಮೀನು ಹಾಕಿದ್ರೆ ಜಲ್ದಿನೇ ಬೇಯುತ್ತೆ. ಹಾಗೆ ಮೀನು ಹಾಕಿ ಸುಮಾರು ಹೊತ್ತು ಬೇಯಿಸ್ಬಾರ್ದು, ಯಾಕಂದರೆ ಮೀನು ತಿನ್ನಲಿಕ್ಕೆ ಬರೋಲ್ಲ. ಹಾಗಾಗಿ ಈಗ ಕುದೀತಿದೆ ಅಲ್ಲ, ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ. ನೋಡಿ ಕಾಣಿಸ್ತಿದೆ ಅಲ್ಲ, ಈಗ ಹಾಕ್ತಿದ್ದೀನಿ ನೋಡಿ. ಮ್ಯಾರಿನೇಟ್ ಮಾಡ್ಕೊಂಡಿದ್ದೆನಲ್ಲ ಮೀನು, ಅದನ್ನು ಒಂದೊಂದನ್ನೇ ಹಾಕೋತಿದ್ದೀನಿ. ಯಾರು ಮೀನು ಸಾಂಬಾರು ಮಾಡೋಕ್ಕೆ ಬರಲ್ವೋ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಮೀನು ಹಾಕಿ ಸುಮಾರು ಹೊತ್ತು, ಅಂದರೆ ಒಂದು ಅರ್ಧ ಗಂಟೆ ಈ ಥರ ಬೇಯಿಸ್ಕೋಬಾರ್ದು, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ ನೋಡ್ಕೋಬೇಕು ಅಂತ. ಈಗ ಸಾಂಬಾರೊಳಗೆ ಈ ಥರ ಮುಣಗಿಸ್ಬೇಕು, ಯಾಕಂದರೆ ಫ್ರೈ ಆಗಬೇಕಲ್ಲ. ಹಾಗಾಗಿ ಮೀನಲ್ಲಿ ಇರೋ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ನೋಡಿ, ಕಾಣಿಸ್ತಿದೆಯಾ ಮೇಲೆ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಮೀನಲ್ಲಿರೋ ಎಣ್ಣೆ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಅದನ್ನು ಈ ಥರ ಮುಚ್ಚಿಬಿಡೋಣ. ಇದೆಲ್ಲ ಇದನ್ನು ಕೂಡ ಆಮೇಲೆ ಕುದಿಯುವಾಗ ಹಾಕೋಣ ನೋಡಿ. ಇದು ತಿಕ್ತಲ್ಲ, ಇದನ್ನು ಕೂಡ ಇವಾಗ ಹಾಕೋತಿದ್ದೀನಿ, ಅದನ್ನು ಫ್ರೈ ಆಗಲಿ. ಆಗಿರುತ್ತೆ ನೋಡಿ, ಆವಾಗ ಮೀನು ಸಾಂಬಾರು ಕುಡಿಯೋದ್ರಿಂದ ಜಲ್ದಿನೇ ರಿಲೀಫ್ ಸಿಗುತ್ತೆ, ಶೀತನೂ ಕಮ್ಮಿ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವರಿಗೆ ಶೀತ ಆಗಿತ್ತಲ್ಲ, ಹಾಗಾಗಿ ಮೀನು ಹುಳಿನ ಕುಡಿದ್ರೆ ತುಂಬಾ ಶೀತ ರಿಲೀಫ್ ಆಗುತ್ತೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ.
ಮೀನು ಸಾರು ಸ್ವಲ್ಪ ಕುಡಿಯೋದ್ರಿಂದ ಶೀತ ಕಮ್ಮಿ ಆಗುತ್ತೋ ಇಲ್ವೋ ಅಂತೇಳಿ. ಯಾಕಂದರೆ ಶೀತ ಕೋಲ್ಡ್ ಇರುತ್ತೆ, ಮೀನು ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಜಲ್ದಿನೇ ರಿಲೀಫ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮೀನು ಸಾಂಬಾರು. ಈ ಥರ ಕುದೀತಿದೆ, ಆಲ್ಮೋಸ್ಟ್ ಇದು ಬೆಂದಿದೆ ನೋಡಿ. ಮೀನಿನ ತಲೆ ಇದು, ಮೀನಿನ ತಲೆ ಕಣ್ಣು ಹೊರಗೆ ಬಂದಿತ್ತು, ಅದನ್ನು ಬೆಳ್ಳಗಾಗಿತ್ತು ಅಂದರೆ ಮೀನು ಚೆನ್ನಾಗಿ ಕೂತಿದೆ ಅಂತ ಅರ್ಥ. ಇವಾಗ ನಾನು ಕಾಸಕ್ಕೆ ಇಟ್ಟಿದ್ದೆ, ಇದನ್ನು ಯಾಕೆ ಕಾಸ್ತಾರೆ ಅಂತ ಹೇಳ್ತೀನಿ. ಕೂಡ ಮುಗಿಸ್ಕೊಂಡು ನೋಡ್ರಿ, ಅಷ್ಟೊತ್ತಿಗೆ ನಮ್ಮ ಊರಲ್ಲಿ ಮಳೆ ಶುರುವಾಯಿತು. ತೋರಿಸ್ತೀನಿ ಬನ್ನಿ. ಪಾಪ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ. ನೋಡಿ ಮಳೆ, ಪಾಪ ನಮ್ಮ ಊರಿ ಕಡೆ ಮನೇಲಿ ಹೋಯ್ತು. ಕಳ್ಳಿ ಇದು ಅರಿಶಿಣದ ಗಿಡ, ಇದು ತುಳಸಿ ಗಿಡ. ಇದು 3ನೇ ಟೈಮ್ ನಾನು ತುಳಸಿ ಗಿಡ ಹಚ್ಚಿದ್ದೀನಿ, ಬಟ್ ಹತ್ತುತ್ತಿರಲಿಲ್ಲ, ಈ ಸಲ ಹತ್ತಿದೆ ನೋಡಿ. ಕಾಣಿಸ್ತಿದೆ ಅರಿಶಿಣದ್ದು ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ರಾತ್ರಿ ಊಟಕ್ಕೆ ಅದೇ ಮೀನು ಸಾರು ಇತ್ತಲ್ಲ, ಅದೇ ಮೀನು ಸಾರಿಗೆ ನಾಳೆ ಶನಿವಾರ ಬೇರೆ ಅಲ್ವಾ, ಹಾಗಾಗಿ ನಾಳೆ ಶನಿವಾರ ಊಟ ಮಾಡೋಂಗಿಲ್ಲ ನಾವು. ಚಿಕನ್ ಮಟನ್ ಇದೆ, ಅದಕ್ಕೆ ಸಾಂಬಾರು ಖಾಲಿ ಮಾಡೋಣ ಅಂತ ಹೇಳಿ ಅದಕ್ಕೆ ರಾಗಿ ಮುದ್ದೆನೇ ಮಾಡ್ತಿದ್ದೀನಿ. ನಾನು ಹೀಗೆ ರಾಗಿ ಮುದ್ದೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿರಿ. ಆಲ್ರೆಡಿ ಕೊಟ್ಟರಿನೂ ಹಾಕಾಗಿದೆ, ಹಾಗೆ ಕಾಣಿಸ್ತಿದೆಯಾ, ಕೊಟ್ಟರೆ ಹಾಕಿ ಹಾಗೆ ಅದನ್ನು ಮಧ್ಯ ಒಂದು ಕಡೆ ಸುರಿದಿದ್ದೀನಿ. ಕೆಲವರು ಜೋಳದ ಮುದ್ದೆ ಮಾಡ್ತಾರಲ್ಲ ಹಾಗೇ ಮಾಡ್ತಾರೆ, ನಾನು ಈ ಥರ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೆ ಕಡೆ ಅಥವಾ ನಿಮ್ಮ ಊರಲ್ಲಿ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಪಕ್ಕಕ್ಕೆ ಸಾಂಬಾರು ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬಂದಿದೆ ಅಂತ ನಮ್ಮ ಮನೆಯವ್ರನ್ನ ಕೇಳ್ತೀನಿ. ರಾಗಿ ಮುದ್ದೆ ಅವರು ಚೆನ್ನಾಗಿರುತ್ತೆ ಯಾವಾಗಲೂ. ನಾನು ರೂಢಿ ಇರೋದರಿಂದ ಗಂಟೇನು ಆಗಲ್ಲ, ಹಾಗಾಗಿ ಮೀನು ಸಾಂಬಾರನ್ನ ಕೇಳೋಣ ನಮ್ಮ ಮನೆಯವ್ರನ್ನ ಹೇಗಾಗಿದೆ ಅಂತೇಳಿ. ಅದಕ್ಕೆ ಈಗ ಇದು ಮುದ್ದೆ ಆಗಲಿ, ಆಮೇಲೆ ಕರೆದು ಕೇಳ್ತೀನಿ ನೋಡೋಣ ಊಟ ಮಾಡಬೇಕಾದ್ರೆ. ಒಂದೊಂದು ಸಲ ಮಾಡಿದಾಗ ಒಂದೊಂದು ಥರ ಡಿಫ್ರೆಂಟಾಗಿ ಮೀನು ಸಾಂಬಾರು ಬರುತ್ತೆ. ಒಂದೊಂದು 2 ಥರ ಮೀನು ಸಾಂಬಾರು ಮಾಡ್ತೀನಿ ನಾನು. ಇನ್ನೊಂದು ಸಲ ಇನ್ನೊಂದು ಥರದ್ದು ಮೀನು ಸಾಂಬಾರು ನಿಮಗೆ ತೋರಿಸ್ತೀನಿ. ಇದು ಒಂಥರ ಒಂದು ರೀತಿಯಾದ ಮೀನು ಸಾಂಬಾರು. ನಾಳೆ ಇನ್ನೇನು ಗಣೇಶ ಹಬ್ಬ ಬರುತ್ತಲ್ಲ, ನಾಳೆ ಗಣೇಶನ ತರ್ತಾರೆ, ನಿಮಗೂ ತೋರಿಸ್ತೀನಿ ನಮ್ಮೂರಲ್ಲಿ ಹೇಗೆ ಗಣಪನ ಮಾಡ್ತಾರೆ. ಸಲ ಗಣಪನ ಟೈಮಲ್ಲಿ ನನ್ನ ಡೆಲಿವರಿ ಆಗಿತ್ತು. ನನ್ನ ಮಗಳು ಇನ್ನೂ 1.5 ತಿಂಗಳಲ್ಲಿ 1.25 ತಿಂಗಳು ಅಷ್ಟು ಇದ್ಲು. DJ ಹಾಕಿ ಮತ್ತು ಆರ್ಕೆಸ್ಟ್ರಾ ತರಿಸಿದ್ರು. ಅವಾಗ ಅವಳು ಕಣ್ಣು ಬಿಟ್ಕೊಂಡು ನೋಡ್ಯಾರ, ಎಲ್ಲರೂ ಆಶ್ಚರ್ಯಪಡ, ನೋಡಿ ಇದು ಮಕ್ಕಳನ್ನ ಬಿಟ್ಟು ಎಷ್ಟೊಂದು ಕಣ್ಣು ಬಿಟ್ಕೊಂಡು ನೋಡ್ತೈತಲ್ಲ ಅಂತ ಅನ್ನೋರು. ಈ ಸಲ ದೊಡ್ಡವಳಾಗಿದ್ದಾಳೆ, ಮಲ್ಕೊಂಡಿದ್ದಾಳೆ. ಇವಾಗ ಬೆಳಗ್ಗಿಂದ ಒಂದೇ ಸಲ ಮಲ್ಕೊಂಡಿದ್ಲು, ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ, ಹಾಗಾಗಿ ಅವಳನ್ನ ಮಂಗಿಸಿ ಮುದ್ದೆ ಮಾಡ್ತಿದ್ದೀನಿ. ಬನ್ನಿ ಮುದ್ದೆ ತೊಟ್ಟಿ ಆಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ರಾಗಿ ಮುದ್ದೆ ಹಾಗೂ ಮೀನು ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು. ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿನ ದಿನ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನನ್ನ ಮೊದಲನೇ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.